ಸಖತ್ ಕ್ಯೂಟ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಇದೆ ಇದರಲ್ಲಿ. ಕೇವಲ ₹112 ಅಷ್ಟೇನೆ. ಖಂಡಿತವಾಗ್ಲೂ ನಿಮ್ಮಲ್ಲಿ ತುಂಬಾ ಜನರಿಗೆ ಇದು ಇಷ್ಟ ಆಗೇ ಆಗತ್ತೆ. ನಾನಂತೂ ಒಂದು 98% ಜನರಿಗಾದ್ರೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಕ್ಯೂಟ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಇರುವಂತದ್ದು. ಕೇವಲ ₹112ಗೆ ಮೀಶೋದಲ್ಲಿ ಸಿಗ್ತಾ ಇದೆ. ಪ್ರಾಡಕ್ಟ್ ತುಂಬಾನೇ ಸಿಂಪಲ್. ಸೊ ಹೀಗಾಗಿ ನಾನು ವಿಡಿಯೋನ ಕೂಡ ಜಾಸ್ತಿ ಲೆಂತಿ ಮಾಡೋಕೆ ಹೋಗೋದಿಲ್ಲ. ನೋಡಿ ಇಷ್ಟೇನೆ. ಬಟ್ ಮೇಲ್ಗಡೆಯಿಂದ ನೋಡುವಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಬಟ್ ಇದನ್ನ ಓಪನ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿದಾಗ ಮಸ್ತಾಗಿ ಕಾಣಿಸುತ್ತೆ. ಎಲ್ಲಿದೆ? ಇಲ್ಲಿದೆ. ಓಕೆ, ನೋಡಿ ಓಪನ್ ಮಾಡಿದೆ. ಸೊ ಇಷ್ಟೇನೆ ಇದರಲ್ಲಿರೋದು. ಇದೊಂದು ಕೊಟ್ಟಿದ್ದಾರೆ, ಇದೊಂದು ಕೊಟ್ಟಿದ್ದಾರೆ. ಹಾಗೇನೆ ಇದರಲ್ಲಿ ಈ ಒಂದು ಪೇಪರ್ ತರ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 4 ಸ್ಟಿಕ್ಕರ್ ತರ ಇದೆ. ಇದು ಡಬಲ್ ಸೈಡ್ ಟೇಪ್ ಆಗಿರುವಂಥದ್ದು. ಸೊ ಇದನ್ನ ತೆಗೆದು ಇಲ್ಲಿ ಅಂಟಿಸಿದ್ದೀನಿ. ಇದ್ರ ಮೇಲ್ಗಡೆ ಇರುತ್ತೆ, ಅದನ್ನ ತೆಗೆದು ಇಲ್ಲಿ ಬೇಡ, ಎಡ್ಜಿಗೆ ಅಂಟಿಸ್ತೀನಿ. ಓಕೆ, ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅಂಟು ಯಾವ ಲೆಕ್ಕದಲ್ಲೂ ಬೀಳೋ ರೀತಿ ಇದೆ. ಆ ರೇಂಜ್ ಇದೆ. ಇಲ್ಲಿ ಎಡ್ಜಿಗೆ ಅಂಟಿಸ್ತೀನಿ. ಯಾಕೆ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈ ರೀತಿಯಾಗಿ ಅಂಟಿಸಿ ಮತ್ತೊಂದನ್ನ ಈ ರೀತಿಯಾಗಿ ತೆಗೆದು ಅದ್ರ ಪಕ್ಕದಲ್ಲೇ ಅಂಟಿಸಿದ್ದೀನಿ. ಸೊ ಇವಾಗ ಇದನ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಪ್ಲೇಸ್ ಕೂಡ ಮಾಡ್ತೀನಿ ನೋಡಿ. ಸೊ ಇದು ಟಾಪ್ ಆಂಗಲ್ ಇಂದ ನೋಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಸೈಡ್ ಆಂಗಲ್ ಇಂದಾನೆ ಮಸ್ತಾಗಿ ಕಾಣಿಸೋದು. ಸೊ ಹೀಗಾಗಿ ಕ್ಯಾಮ್ರಾನ ತೆಗೆದು ತೋರಿಸ್ತೀನಿ ಇವಾಗ ನೋಡಿ. ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಡೋದಕ್ಕಂತೂ ಮಸ್ತಾಗಿದೆ. ಬೈಕಿಗೂ ಕೂಡ ಇದನ್ನ ನೀವು ಅಂಟಿಸಬಹುದು. ಸೂಪರ್ ಆಗಿದೆ ಮಾತ್ರ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಯೂಟ್ ಆಗಿದೆ. ಆಕ್ಚುಲ್ ಆಗಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಸಖತ್ ಕ್ಯೂಟ್ ಆಗಿರುವಂತದ್ದು. ನನಗಂತೂ ಸಖತ್ ಇಷ್ಟ ಆಯ್ತು. ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಂತೂ ಮಸ್ತಾಗಿ ಕಾಣಿಸುತ್ತೆ. ಸೊ ಮನೆಯಲ್ಲೂ ಕೂಡ ಟಿವಿ ಪಕ್ಕದಲ್ಲಿ ಅಲ್ಲೆಲ್ಲಾದ್ರೂ ನೀವು ಯೂಸ್ ಮಾಡೋದಿದ್ರೆ ಮಾಡಬಹುದು. ಬಟ್ ಕಾರು ಮತ್ತು ಬೈಕ್ಗಳಿಗಂತೂ ಮಸ್ತಾಗಿ ಕಾಣಿಸುತ್ತೆ. ಹಾಗೇನೆ ಈ ಗಮ್ ಏನ್ ಕೊಟ್ಟಿದ್ದಾರೆ, ಸೊ ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಯಾವ ಲೆಕ್ಕದಲ್ಲೂ ಇದು ಬೀಳೋದೇ ಇಲ್ಲ. ಬೈಕಿಗೆ ಅಂಟಿಸಿದ್ರಂತೂ 100ಕ್ಕೆ 100ರಷ್ಟು ಬೀಳೋದಿಲ್ಲ. ಸೊ ಅದರಿಂದಾಗಿನೇ ಇಷ್ಟು ಸ್ಟ್ರಾಂಗ್ ಆಗಿರೋ ಗಮ್ ಟೇಪ್ ಅನ್ನ ಕೊಟ್ಟಿದ್ದಾರೆ. 2 ಸೈಡ್ ಅಂಟುತ್ತೆ ಇದು. ಸೊ ಒಂದು ಸೈಡ್ ಅನ್ನ ನಿಮ್ಮ ಒಂದು ಬೈಕ್ ಅಥವಾ ಕಾರ್ನ ಒಂದು ಪಾರ್ಟಿಗೆ ಅಂಟಿಸ್ಬೇಕು, ಇನ್ನೊಂದನ್ನ ಅದ್ರ ಮೇಲ್ಗಡೆ ಈ ಗೊಂಬೆಗಳನ್ನ ಕೂರಿಸಿದ್ರಾಯ್ತು. ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ ನೋಡಿ. ಮಸ್ತಾಗಿದೆ ತಾನೆ. ನನಗಂತೂ ಸಖತ್ ಇಷ್ಟ ಆಗ್ಬಿಡ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅನ್ನೋದಾದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೆಯೇ ಈ ಪ್ರಾಡಕ್ಟ್ನ ಲಿಂಕ್ ನಿಮಗೂ ಕೂಡ ಬೇಕು ಅನ್ನೋದಾದ್ರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಈ ರೀತಿಯಾಗಿ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನೆ ಲಿಂಕ್ ನಿಮಗೆ ಸಿಗುತ್ತೆ. ಅದೇನೇ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ವಿಡಿಯೋದ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು. ಬಾಯ್ ಬಾಯ್.